ನವಗ್ರಹ ಆಗಲಿ ಮತ್ತು ಕರಿ ಆಗಲಿ ಏನು ಕಲೆಕ್ಷನ್ ಮಾಡಿದೆ ಅಂತ ಮಾಹಿತಿ ಸರ್ ನಾನು ಯೋಚನೆ ಮಾಡಿಲ್ಲ. ಜನಗಳು ಗಾಂಧಿನಗರದಲ್ಲಾಗಲಿ ಬೇರೆ ಆಗಲಿ ಚೆನ್ನಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಕೇಳಿದ್ದೀನಿ ಹೊರತು ಕುಲಂಕುಷವಾಗಿ ನಾನು ಯಾವುದೂ ಥಿಯೇಟ್ರಿಗೆ ಹೋಗಿ ಕೇಳೋದಾಗಲಿ ಅದು ಯಾವುದೂ ಪ್ರಯತ್ನ ಮಾಡಿಲ್ಲ. ಸೊ ನನ್ನ ರೂಟ್ ಏನಿದೆ, ಸಂಗೊಳ್ಳಿ ರಾಯಣ್ಣ ರಿಲೀಸ್ ಮಾಡಬೇಕು ಆ ಒಂದು ಇದರಲ್ಲೇ ನಾನಿದ್ದೀನಿ. ಸೊ ಎಲ್ಲ ಚಿತ್ರಮಂದಿರ ಮಾಲೀಕರಾಗಲಿ ಇನ್ನೊಂದಾಗಲಿ ಮತ್ತೊಂದು ಎಲ್ಲರೂ ನನಗೆ ಹಳೆ ಸ್ನೇಹಿತರಾಗಿರ್ತದೆ, ಕೋಆಪ್ರೇಷನ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಎಲ್ಲರ ಸಹಕಾರದಿಂದ ನಮ್ಮ ತಾರಕರಾಮ್ ಪ್ರಕಾಶ್ ಅಣ್ಣ ಆಗಲಿ ಇನ್ನೊಬ್ಬರು ಇವರೆಲ್ಲರ ಒಂದು ಸಹಕಾರ ಚೆನ್ನಾಗಿದೆ, ಅವ್ರ ಮುಖಾಂತರ ಮಾಡ್ತಾಯಿದ್ದೀನಿ. ನಿಮಗೆ ದರ್ಶನ್ ಸರ್ ಪರಿಚಯ ಯಾವಾಗಿಂದ ಆಗಿತ್ತು, ಎಷ್ಟು ವರ್ಷದಿಂದ ನೀವು ಇಂಡಸ್ಟ್ರಿಯಲ್ಲಿರುವಂಥದ್ದು, ಸೊ ಅವ್ರಿಗೆ ಜೊತೆಗಿನ ಒಡನಾಟವನ್ನು ನೆನೆಸ್ಕೊಳ್ಳೋಂಥದ್ರೆ ಹೇಗೆ? ನಾನು ಸುಮಾರು 78-79 ಇಸ್ವಿಯಿಂದನೇ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಅವ್ರು ಬಂದಾಗಿಂದನೂ ನನಗೆ ಪರಿಚಯನೇ. ನಾನು ಅಣಜಿ ನಾಗರಾಜ್ ಅವರು ಒಳ್ಳೆಯ ಸ್ನೇಹಿತರು, ಅವ್ರ ಮುಖಾಂತರ ಅವರು ಪರಿಚಯನೇ. ಸೊ ಒಂದು ಒಡನಾಟ ನಮ್ಮದು ಅವ್ರದ್ದು ಚೆನ್ನಾಗಿತ್ತು. ಸೊ ಈಗ ಅವರು ಒಂದು ಇನ್ನೂ ಹೀರೋ ಆಗೋಕ್ಕಿಂತ ಮುಂಚೆ ಕುಶಲವೇ ಕ್ಷೇಮ ಅಂತ ರಮೇಶ್ ಅರವಿಂದ್ ಅವ್ರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದರು. ಅವಾಗ ಮೇಕಪ್ ಎಲ್ಲ ಮಾಡಿ ಆದ ಬಟ್ ಎಲ್ಲೇ ಸಿಕ್ಕರೂ ಪ್ರೀತಿ ವಿಶ್ವಾಸದಿಂದ ಮಾತಾಡೋದು ಒಂದು ಸಂಬಂಧಗಳು ಚೆನ್ನಾಗೇ ಇದೆ ನಮ್ಮದು ಅವ್ರದ್ದು. ತುಂಬ ಆರಂಭದ ದಿನಗಳನ್ನು ನೋಡಿದ್ರಿ ದರ್ಶನ್ ಅವ್ರದ್ದು, ಅಂದರೆ ಅಣಜಿ ನಾಗರಾಜ್ ಅವ್ರ ಜೊತೆಗಿನ ಸ್ನೇಹದ ಟೈಮಿಂದ ಅಂತ. ಸೊ ಹೆಂಗಿದ್ರು ದರ್ಶನ್ ಅವರು? ಈಗ ಆಗಿರುವಂಥ ಸನ್ನಿವೇಶ ಬದಲಾದ ದಿನಗಳು ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ? ಅಂದರೆ ಈ ಕುಶಲವಕ್ಷೇಮ ಟೈಮಲ್ಲಿ ಅವ್ರಿಗೆ ಕೂಡ ನೀವು ಮೇಕಪ್ ಮಾಡಿದ್ದಂಥದ್ದು ನಮಗೆ ಅನ್ನಿಸುತ್ತೆ. ನಮ್ಗೆ ಯಾವುದು ಅವ್ರ ಹತ್ರ ಚೇಂಜಸ್ ಕಾಣಲ್ಲ. ಬೇರೆಯವ್ರಿಗೆ ಏನು ಕಾಣುತ್ತೆ ನನಗೆ ಗೊತ್ತಿಲ್ಲ. ನಾನು ಒಬ್ಬ ಟೆಕ್ನಿಷಿಯನ್ ಆಗಿ, ಒಬ್ಬ ಮೇಕಪ್ ಆರ್ಟಿಸ್ಟಾಗಿ ನಾನು ಅವ್ರನ್ನ ನನ್ನ ವೈಯಕ್ತಿಕವಾಗಿ ಅವರಲ್ಲಿ ಬದಲಾವಣೆ ಕಂಡಿಲ್ಲ. ಅವ್ರು ಬೇರೆ ಅವ್ರ ರಿಯಾಕ್ಟ್ ಹೆಂಗಿರುತ್ತೆ ನನಗೆ, ನಮ್ಮನ್ನು ಯಾವಾಗ ಕಂಡ್ರು ಬಾಣ ಅಂತ ತಪ್ಕೊತಾರೆ, ಕುಂಡ್ರಿಸ್ತಾರೆ. ನಾವು ಈಗ ದೊಡ್ಡ ಹೀರಾಗಿದ್ದಾರೆ, ನಾವು ಟೆಕ್ನಿಷಿಯನ್ ಅಂತ ರೆಸ್ಪೆಕ್ಟ್ ಕೊಟ್ಟು ನಿಂತ್ಕೊಂಡ್ರು ಕೂಡ ಬಾಣ ನೀನು ಅಂತ ಕೈ ಹಿಡ್ದು ಎಳೆದು ಚೇರ್ ಮೇಲೆ ಕುಂಡ್ರಿಸೋದಾಗಲಿ, ಒಂದು ಕಾಫಿ ಟೀ ಕುಡಿ ಅನ್ನೋದಾಗಲಿ, ಊಟ ಮಾಡೋಣ ಬಾಣ, ಅವೆಲ್ಲ ವಿಷಯಗಳಲ್ಲಿ ಅವ್ರ ಬಗ್ಗೆ ನನಗೇನು ವೈಯಕ್ತಿಕವಾಗಿ ಅವರಲ್ಲಿ ಬದಲಾವಣೆ ಕಂಡಿಲ್ಲ. ಓಕೆ, ಪರ್ಟಿಕ್ಯುಲರ್ ಆಗಿ ಸಂಗೊಳ್ಳಿ ರಾಯಣ್ಣ ಸಿನಿಮಾನ ಎಷ್ಟು ಅಂದರೆ ಈಗ 22ನೇ ತಾರೀಕು ಸಾಕಷ್ಟು ಸಿನಿಮಾಗಳು ಕೂಡ ಬರ್ತಾ ಇದೆ. ಈ ಥಿಯೇಟ್ರ್ ಸಮಸ್ಯೆ ಏನಾರು ಆಗ್ತಿದೆಯಾ ಅಥವಾ ಹೆಂಗೆ ಪ್ಲ್ಯಾನ್ ಆಗ್ತಿದೆ? ಎಷ್ಟು ಥಿಯೇಟ್ರಲ್ಲಿ ಮತ್ತು ಗಾಂಧಿನಗರದಲ್ಲಿ ಪ್ರಮುಖ ಚಿತ್ರಮಂದಿರದಲ್ಲಿ ಏನಾದ್ರು ರಿಲೀಸ್ ಮಾಡುವಂಥ ಪ್ಲ್ಯಾನ್ ಇದೆಯಾ ಹೆಂಗೆ ಅಂತ? ಅದೇ ಈಗ ನನಗೆ ಎಲ್ಲ ಸಿನಿಮಾಗಳು ಜಾಸ್ತಿ ಬರ್ತಾಯಿದೆ. ಹೊಸಬರು ಸಿನಿಮಾ ಬರ್ತಾಯಿದೆ, ಜೇಬ್ರಾ ಅಂತ ಒಂದು ಸಿನಿಮಾ ಬರ್ತಾಯಿದೆ. ಕೆಲವು ಕಡೆ ಥಿಯೇಟ್ರಿಗೆ ಸಮಸ್ಯೆ ಆಗಿದೆ. ಸೊ ಹಂಗನ್ಬಿಟ್ಟು ನಾನು ಹೊಸಬರು ಸಿನಿಮಾ ಬರೋ ಸಿನಿಮಾಗೆ ನನ್ನ ಸಿನಿಮಾ ಸಂಗೊಳ್ಳಿ ರಾಯಣ್ಣ ತೊಂದರೆ ಆಗಬಾರ್ದು ಅಂತ ಎಲ್ಲೆಲ್ಲಿ ನನಗೆ ಸಿಗ್ತವೆ ಆ ಥಿಯೇಟ್ರ್ಗಳು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಮಾಗಡಿ ರೋಡಲ್ಲಿ ಸಿಕ್ಕಿಲ್ಲ, ಅದು ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಫೈನಲಿ ಸರ್ ರಿಲೀಸ್ ಆಗ್ತಿದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ನವಂಬರ್ ರಾಜ್ಯೋತ್ಸವದ ವಿಶೇಷವಾಗಿ ಸಿನಿಮಾ ಬಿಡುಗಡೆ ಮಾಡೋದು ಒಂದು ವಿಶೇಷ. ಆಮೇಲೆ ಇಂಥ ಒಂದು ದೊಡ್ಡ ಬಜೆಟ್ ಸಿನಿಮಾ ನನ್ನ ಮಟ್ಟಕ್ಕೆ ನಾನು ರಿಲೀಸ್ ಮಾಡ್ತಾ ಇರೋದು ಒಂದು ಖುಷಿ. ಎರಡನೇದಾಗಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅವಾಗ ಏನು 8 ವರ್ಷ 5 ವರ್ಷದವರಿದ್ದರು, ಈಗೆಲ್ಲ ಒಂದು ಕಾಲೇಜ್ ಲೆವೆಲಲ್ಲಿದ್ದಾರೆ. ಸೊ ಎಲ್ಲ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣ ಕತೆ ನೋಡಬೇಕು, ತಿಳ್ಕೋಬೇಕು. ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಬಂದು ಒಂದು ವೀರ ಶೂರ ಪರಾಕ್ರಮಿ, ದೇಶಕ್ಕಾಗಿ ಹೋರಾಡಿ ನಾಡು ನುಡಿಗಾಗಿ ಪ್ರಾಣ ಬಲಿದಾನ ಕೊಟ್ಟಂಥ ಒಂದು ವೀರನ ಕತೆ ಸಂಗೊಳ್ಳಿ ರಾಯಣ್ಣ. ಇದು ಇವತ್ತಿನ ಜನ್ರೇಷನ್ಗೆ ಪುಸ್ತಕದಲ್ಲಿ ಓದೋದಕ್ಕಿಂತ ಪರದೆ ಮೇಲೆ ನೋಡಿದ್ರೆ ಅವ್ರಿಗೆ ಇನ್ನೂ ಅದು ಒಂದು ಪರಿಣಾಮ ಬೇರೆ ಥರ ಇರುತ್ತೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ತೋರಿಸೋ ಇಚ್ಛೆಗೆ ಅದನ್ನೇನೆಂದರೆ ಯಾವುದೇ ಚಿತ್ರಮಂದಿರದಲ್ಲಿ ಏನು ಒಂದು ರೇಟ್ ಆಫ್ ಅಡ್ಮಿಷನ್ ಇರ್ತೋ ಅದರಲ್ಲಿ 50% ಅಂತ ಒಂದು ಕನ್ಸಿಡರ್ ಮಾಡಿ ಮಕ್ಕಳಿಗೆ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಶಾಲಾ ಮಕ್ಕಳಿಗೆ ಮಾತ್ರ 50%? ಹಾಂ, ಶಾಲಾ ಮಕ್ಕಳಿಗೆ 50% ರಿಯಾಯಿತಿಯಲ್ಲಿ ತೋರಿಸೋಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಏನಂತಂದರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ವಿತರಕರಾಗಿರ್ತಕ್ಕಂಥ ಬಸವರಾಜ್ ಅವರ ಮಾತಾಗಿರುವಂಥದ್ದು. ಸದ್ಯಕ್ಕೆ ರಾಜ್ಯಾದ್ಯಂತ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ಒಂದು ರಿಯಾಯಿತಿ ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.